ಅದರಿಂದ ನಾನು ಇದನ್ನು ಫ್ಯಾಮಿಲಿ ಲಾಗ್ ಅಂತ ಕರಿತೀನಿ. ಇವಳು ನಾನು ಹೆಂಡತಿ ಪುಷ್ಪ. ನಾನು ಇವತ್ತು ಇಂಟೀರಿಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹೆಸರು ಇದು ಚಾಮರಾಜನಗರ ತಿರುಪತಿ. Ladies and gentlemen, please make some noise for ಹಲೋ ನಮಸ್ತೆ, ನಾನು ನಿಮ್ಮ ರವಿ ಗುಳೇದ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನು ರವಿ ಮತ್ತೆ ಎಲ್ಲ ಹೊರಟು ಅಂದ್ಕೊಂಡ್ರೆ? ಎಸ್ ಹೌದು, ನಾನಿನ್ನೆ ಬೆಳಗ್ಗೆ ನಿಮಗೆ 4 ಗಂಟೆಗೆ ಎದ್ದು ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ಸಿಗ್ಲಾರಕ್ಕೆ ತಿರ್ಗಿ ನಾನು ಮೆಜೆಸ್ಟಿಕ್ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಂಬಂದಿದ್ದೆ. ನನ್ನ ತಮ್ಮ ಮತ್ತು ಟೈಟಲ್ ನೋಡಿ ನೀವು ಕಂಡು ಹಿಡಿತಿರ್ತೀರಿ ನಾನು ಇಲ್ಲಿ ಹೋಗ್ತಿದ್ದೀನಿ ಅಂತ. ಎಸ್ ಹೌದು, ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ದೀನಿ. ಇನ್ನೊಂದು ಏನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಯಾರು ನೋಡ್ತಿದ್ದೀರಾ, ಫಸ್ಟು ನೀವು ಏನು ಮಾಡಬೇಕು, ಒಂದು ಚಿಕ್ಕ ಕೆಲಸ ಕೊಡ್ತೀನಿ. ಏನು ಅಂತಂದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೀರಿ, ಹಾಗೆ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಓಪನ್ ಇದೆ, ಪ್ರತಿ ಸಲ ವಿಡಿಯೋ ಮಾಡಿ ಹೇಳ್ತೀನಿ. ಕಮೆಂಟ್ ಬಾಕ್ಸ್ ಓಪನ್ ಇದೆ. ಆದರೆ ಯಾರೂ ನನ್ನ ವಿಡಿಯೋಗೆ ಕಮೆಂಟ್ ಮಾಡ್ತಾಯಿಲ್ಲ. ನೀವೆಷ್ಟು ಕಮೆಂಟ್ ಹಾಕ್ತೀರಿ, ನಮಗೆ ಕೆಲವೊಂದು ಏನೇನು ತಪ್ಪುಗಳು ನಾವು ತಿದ್ಕೋಬೋದು ಅನ್ನೋದು ನಮ್ಗೆ ಅರಿವಾಗುತ್ತೆ. ಆ ಉದ್ದೇಶಕ್ಕೆ ನಿಮಗೆ ನಾವು ಏನು ಹೇಳೋದಂದರೆ, ನೀವು ಕಮೆಂಟ್ ಮಾಡಿ ಅಂತ ಹೇಳೋದು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಮಾಡಿ. ನಿಮಗೆ ಪ್ರತಿಯೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಮಾಹಿತಿಗಳನ್ನ ಕೊಡ್ತೀನಿ. ಈಗ ಆಲ್ರೆಡಿ ನಾನು ಹಿಂದಿನ ಇವತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ 13ನೇ ತಾರೀಕಿಗೆ ವಿಡಿಯೋ ಮಾಡಿದ್ದು. ನಾನು ಇವತ್ತು 14ನೇ ತಾರೀಕು ಅಂದರೆ ಶುಕ್ರವಾರ. ಆಲ್ರೆಡಿ ನಾನು 11:11ವರೆಗೆ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ನೀವು ಹೋಗಿ ನನ್ನ ಆ ಒಂದು ವಿಡಿಯೋನ ನೋಡಿ ನಿಮಗೂ ಅನುಕೂಲ ಆಗ್ಬೋದು ಆ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ಲು ಅಂದರೆ, ಇವತ್ತು ನಾನು ನನ್ನ ಹೆಂಡತಿ ಹಾಗೂ ನನ್ನ ಮಗನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ದೆ. ಆ್ಯಕ್ಚುಲಿ ಇದು ಇನ್ಫಾರ್ಮೇಷನ್ ವಿಡಿಯೋ ಆಗಲ್ಲ, ಇವತ್ತಿನ ಈ ವಿಡಿಯೋ ನನಗನ್ಸುತ್ತೆ ಇದು ಹೇಗೆ ಅಂದರೆ ಫ್ಯಾಮಿಲಿ ಲಾಗ್ ಅಂತ ತಿಳ್ಕೊಬೋದು. ಯಾಕಂದರೆ ನಾನು ಹೆಂಡತಿ ನನ್ನ 3 ಜನ ಹೋಗೋದ್ರಿಂದ ನಾನು ಇದನ್ನು ಫ್ಯಾಮಿಲಿ ಲಾಗ್ ಅಂತ ಕರಿತೀನಿ. ಸೊ ಎಲ್ಲಿ ಹೋಗ್ತೀವಿ, ಹೇಗೆ ಮಾಡ್ತೀವಿ ಅಂತ ನಮಗೆ ರಾತ್ರಿ 8:20ಕ್ಕೆ ಟ್ರೈನ್ ಇದೆ. ಸೊ ಅದಕ್ಕಿಂತ ಒಂದು ಮುಂಚೆ ಇಲ್ಲಿ ಮನೆಯಲ್ಲೇ ಇವರನ್ನು ಪರಿಚಯ ಮಾಡಿಸ್ಬಿಟ್ಟು ಅವ್ರದ್ದು ಏನೇನು ರಿಯಾಕ್ಷನ್ ಇರುತ್ತೆ ನೋಡೋಣ. ನಮ್ಮಲ್ಲಿ ಇನ್ನೊಬ್ರು ಇದ್ದಾರೆ ರೈಲ್ ಫ್ಯಾನು. ಆ ರೈಲ್ ಫ್ಯಾನ್ನ ತೋರಿಸ್ತೀನಿ, ನೀವು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬಾರ್ದು. ಆ ರೈಲ್ ಫ್ಯಾನು ತುಂಬ ಚಪ್ರಿದ್ದಾರೆ. ಆ ರೈಲ್ ಫ್ಯಾನ್ನ ತೋರಿಸ್ತೀನಿ. ಹಾಗೆ ಅವ್ರ ಕಡೆಯಿಂದ ರೈಲ್ವೇದ್ದು ಎಲ್ಲ ಏನೇನು ಇನ್ಫಾರ್ಮೇಷನ್ ಗೊತ್ತಿದೆ ಅಂತ ತಿಳಿಯೋಣ. ಅವ್ರು ಚೆನ್ನಾಗಿ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನೂರಿಗೂ ಅವ್ರಿಗೆ ನಾವು ಕ್ವಶನ್ ಕೇಳಿಲ್ಲ ರೈಲ್ ಫ್ಯಾನ್ಗೆ. ಅವ್ರಿಗೆ ಏನು ಗೊತ್ತಿದೆ ಕೇಳೋಣ. ಅದನ್ನು ಮಿಕ್ಕಿದೇನಿದೆ ರೈಲ್ ಫ್ಯಾನ್ಗೆ ಕ್ವಶನ್ಗಳನ್ನು ರೈಲ್ವೇಯಲ್ಲಿ ಕೇಳೋಣ, ಟ್ರೈನಲ್ಲಿ ಕೇಳೋಣ. ಮನೇಲಿ ಒಂದು ಸ್ಮಾಲ್ ಇಂಟ್ರೊಡ್ಯೂಷನ್ ಮಾಡಿಬಿಟ್ಟು ಅವ್ರದ್ದೆಲ್ಲ ಇಂಟ್ರೊಡ್ಯೂಷನ್ ಮಾಡಿ ನಿಮಗೆ ಮಾಡ್ತೀನಿ. ಹಾಗೆ ಇದು ದೇವಸ್ಥಾನದ ಒಂದು ವಿಡಿಯೋ ಆಗಿರುತ್ತೆ, ಹಾಗೆ ಟ್ರೈನದೊಂದು ವಿಡಿಯೋ ಆಗಿರುತ್ತೆ. ಫ್ಯಾಮ್ಲಿ ಹೋಗೋರಿಗೆ ಇದು ಅನುಕೂಲ ಈ ವಿಡಿಯೋ ನೋಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಬ್ಯಾಗ್ ಪ್ಯಾಕ್ ಮಾಡಿಲ್ಲ, ಬ್ಯಾಗ್ ಪ್ಯಾಕ್ ಮಾಡಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ ನನ್ನ ವಿಡಿಯೋನ. ಓಕೆ, ನೀವು ಹೇಳಿದಾಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೋಡಿ, ನನ್ನ ಮಗ ರಿಷಿ ಆರ್ಗುಳೆ, ರೈಲ್ ಫ್ಯಾನ್. ಹಾಯ್ ಪುಷ್ಪ. ಇವಳು ನಾನು ಹೆಂಡತಿ ಪುಷ್ಪ. ಓಕೆ, ನಿಮ್ಮನ್ನು ಮತ್ತೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಎಸ್, ನಾವು ಮನೆಯಿಂದ ಓಲಾ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೆಟ್ರೋ ಅದೆಲ್ಲ ಜಂಜಾಟ ನಡ್ಕೊಂಡು ಹೋಗಿ ಅದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಮುಂದೆ ಹೊಡೋಣ. ಬ್ರೋ, ಇಲ್ಲೊಂದು ಟ್ರೈನ್ ಐತೆ ನೋಡಿ, ಹಂಗೆ ನೋಡ್ಕೊಂಬನ್ನಿ. ಎಸ್, ನಾವೀಗ KSR ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದ್ದೀವಿ. ಸ್ವಲ್ಪ ಮುಂದೆ ಬರ್ತಾ ನನ್ನ ಮಗನಿಗೆ ಹೇಳಿದೆ, ಇಲ್ಲಿ ಹಳದಿರಾಮ್ಸ್ದವರು ರೈಲ್ ರೆಸ್ಟೋರೆಂಟ್ ಒಂದು ಒಳ್ಳೆ ಥೀಮಲ್ಲಿ ಅಂದರೆ ರೈಲ್ವೆ ಬೋಗಿಯಲ್ಲಿ ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ. ಸೊ ನೀವೇನಾದರೂ ಈ ಕಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ ಬಂದರೆ ನೀವು ಒಳಗಡೆ ಮೇನ್ ಗೇಟಿಂದ ನೀವು ಒಳಗಡೆ ಬರಬೇಕಾದ್ರೆ ನೀವು ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ನಾನು ಅದು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಲೈಟಲ್ಲಿ ಇದರಿಂದ ಮಾಡೋಕ್ಕಾಗಿಲ್ಲ. ನೀವು ಬಂದರೆ ಒಂದು ಸಲ ಅಲ್ಲಿ ನೀವು ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ಬನ್ನಿ, ನಾವು ಒಳಗಡೆ ಹೋಗ್ಬಿಟ್ಟು ಮುಖ್ಯದಲ್ಲ ನಾನು ಹೇಳ್ತೀನಿ.
ಎಸ್ ನಾವು ಎಕ್ಸ್ಲೇಟ್ ಮುಖಾಂತರ ಮೇಲೆ ಹತ್ತಾ ಇದ್ದೀವಿ. ಹಾಗೆ ಇಲ್ಲೊಬ್ಬರು ತಾತ ಹತ್ತಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ನಮ್ಮ ಮಿಸ್ಸಸ್ಸು ಕೈ ಹಿಡ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ ಮೇಲಕ್ಕೆ. ನನ್ನ ಮಗಗಂತೂ ತುಂಬ ಖುಷಿ ಬಂದಿದ್ದಾನೆ. ಅವನು ಟ್ರೈನಲ್ಲಿ ಹೋಗಿದ್ದಾನೆ, ಆದರೆ ಮೆಜೆಸ್ಟಿಕ್ಕಿಂದ ಇದೇ ಫಸ್ಟ್ ಟೈಮ್ ಅವ್ನು ಜರ್ನಿ ಸ್ಟಾರ್ಟ್ ಮಾಡ್ತಾ ಇರೋದು. ಯಶವಂತಪುರದಿಂದ ಸುಮಾರು ಸಲ ಮಾಡಿಬಿಟ್ಟಿದ್ದಾನೆ ಟ್ರೈನಲ್ಲಿ. ಮೆಜೆಸ್ಟಿಕ್ಕಿಂದ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅವನಿಗೊಂಥರ ಖುಷಿ. ಅವ್ನು ಯಾವತ್ತೂ ಹುಡುಗರು ಅಂದರೆ ಕೋತಿನೇ, ಅದಕ್ಕೆ ನಾನು ಯಾವತ್ತೂ ಕೋತಿ ನನ್ನ ಮಗನೇ ಅಂತ ಬೈತಾ ಇರ್ತೀನಿ. ಸೊ ನನ್ನ ಹೆಂಡತಿ ಅವ್ರನ್ನ ಕರ್ಕೊಂಡು ಸೇಫಾಗಿ ರೀಚ್ ಮಾಡಿದ್ರು. ಹೀಗೆ ಯಾರೊಬ್ಬರೊಬ್ರಿಗೂ ಸಹಾಯ ಮಾಡ್ತಾನೆ ಇರಬೇಕು, ಅದೇ ಜೀವನ ಅಲ್ವಾ. ಪ್ಲ್ಯಾಟ್ಫಾರ್ಮ್ ಒಂದು ಬಂದುಬಿಟ್ಟು ಡೆಲ್ಲಿ ಮತ್ತು ಚೆನ್ನೈ ಆ ಕಡೆ ಹೋಗುತ್ತೆ. ಇಲ್ಲಿ ಒಂದೊಂದು ಪ್ಲ್ಯಾಟ್ಫಾರ್ಮು ಒಂದೊಂದು ಕಡೆ ಹೋಗ್ತವೆ. ಜಂಕ್ಷನ್ ಅಂತ ಯಾಕೆ ಅಂತಾರೆ ಅಂದರೆ ಒಂದರಿಂದ ಹಲವಾರು ಬೇರೆ ಕಡೆ ಮಾರ್ಗಗಳು ಹೋಗೋದಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಈಗ ಯಶವಂತಪುರ ಜಂಕ್ಷನ್ ಇದೆ, ಆಮೇಲೆ KS ಕ್ರಾಂತಿಗುಳ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್, ಅದು ಒಂಥರ ಜಂಕ್ಷನ್ನೇ. ಈ ಕಡೆ ಮೈಸೂರಿಗೆ ಹೋಗುತ್ತೆ, ಈ ಕಡೆ ಡೆಲ್ಲಿಗೆ ಹೋಗ್ತವೆ, ಚೆನ್ನೈಗೆ ಹೋಗ್ತವೆ, ಈ ಕಡೆ ಹಿಂದೂಪೂರು ಆಂಧ್ರ ಸೈಡ್ ಹೋಗ್ತವೆ. ಈ ಕಡೆ ಬಂದರೆ ನಮ್ಮ ಯಶವಂತಪುರ ಮಾರ್ಗವಾಗಿ ತುಮಕೂರು ಮುಖಾಂತರ ಹೋಗ್ತವೆ. ಹಾಗಾಗಿ ಅವೆಲ್ಲ ಒಂಥರ ಜಂಕ್ಷನ್ಗಳು. ನೀವು ಹೋಗ್ತಾಯಿದ್ದೀರಿ, ನಾನು ಮುಂದೆ ಹೋಗ್ತಾಯಿದ್ದೀವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 6ಕ್ಕೆ ಹೋಗ್ಬೇಕು ನಾವೀಗ. ಸೊ ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ನನ್ನ ಮಗನಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಇಲ್ಲಿಗೆ ಹೋಗುತ್ತೆ ಅಂತ. ಇವಾಗ 4 ನಂಬರ್ ಪ್ಲ್ಯಾಟ್ಫಾರ್ಮ್ ಇದೆ. 4 ಬನ್ನಿ, ನೆಕ್ಸ್ಟ್ ಸಿಗೋದೆ ನಮಗೆ 5 ಮತ್ತು 6. ಬನ್ನಿ ಹೋಗೋಣ. ಹಾಗೆ ನಮ್ಮ ಜರ್ನಿ ಹೀಗೆ ಮುಂದೆ ಸಾಗ್ತಾ ಇರಲಿ. ನೀವು ಬಂದುಬಿಟ್ರೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ. ನೀವು ಏನಾದರೂ ತುಮಕೂರು ಮತ್ತು ಬಾಗಲಕೋಟೆ ಈ ಕಡೆ ಹೋಗ್ತೀವಿ ಅಂದರೆ ಪ್ಲ್ಯಾಟ್ಫಾರ್ಮ್ 8, 9, 10ಕ್ಕೆ ಹೋಗಿ. ಇಲ್ಲ ನಾವು ಈ ಕಡೆ ಹೋಗ್ತೀವಿ ಅಂದರೆ ಮೈಸೂರು ಸೈಡು ಮತ್ತು ಈ ಕಡೆ ನಾವು ತಿರುಪತಿ ಸೈಡ್ ಹೋಗ್ತೀವಿ ಅಂದರೆ 7, 6, 5 ಈ ಕಡೆ ಹೋಗಿ. ಇಲ್ಲ ನಾವು ಡೆಲ್ಲಿ ಮತ್ತು ಚೆನ್ನೈ ಈ ಕಡೆ ಹೋಗ್ತೀವಿ ಅಂದರೆ 1, 2, 3, 4 ಪ್ಲ್ಯಾಟ್ಫಾರ್ಮ್ಗೆ ಹೋಗಿ. ಇದು ನನ್ನ ಕಡೆಯಿಂದ ಒಂದು ಚಿಕ್ಕದಾದಂಥ ಒಂದು ಸಲಹೆ ಅಂದ್ಕೊಳ್ಳಿ. ಯಾಕಂದರೆ ಹೋಗೋರಿಗೆ ಎಲ್ಲಿ ಹೋಗ್ಬೇಕು ಏನಾಗಬೇಕು ಅಂತ ಗೊತ್ತಿಲ್ಲ. ಇದನ್ನು ನೋಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನೊಂದು ಅನಿಸಿಕೆ. ಬರೀ ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಬಂತು, ನಾವೇನು ಹೊರಡೋಣ. ರಿಷಿ, ಈ ಕಡೆ ಹೋದರೆ ರೈಟಿಗೆ ಹೋದರೆ 5ನೇ ನಂಬರ್ ಪ್ಲ್ಯಾಟ್ಫಾರ್ಮು, ಸರಿನಾ? ಈಗ 6ನೇ ನಂಬರ್ ಪ್ಲ್ಯಾಟ್ಫಾರ್ಮ್. ನಿಂದು ಫೇವ್ರೆಟ್ಟು ರಾಜಧಾನಿ ಅದೇ, ಬೇರೆ ಯಾವುದೂ ಇರಲ್ಲ. ಈಗ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 6ಕ್ಕೆ ಎಂಟ್ರಿ ಆಗಿದ್ದೀವಿ. ಟ್ರೈನ್ ನಂಬರ್ ಬಂದುಬಿಟ್ಟು 16219 ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್. ಇವಾಗ ಪ್ಲ್ಯಾಟ್ಫಾರ್ಮ್ 6 ಬರುತ್ತೆ. ನಾನು ಇವಾಗ ಪ್ಲ್ಯಾಟ್ಫಾರ್ಮ್ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ ಇರುವಂಥ 6ನೇ ನಂಬರ್ ಪ್ಲ್ಯಾಟ್ಫಾರ್ಮ್. ಎಷ್ಟು ಕ್ಲೀನಾಗಿದೆ ನೋಡಿ. ಏನು ಕ್ಲೀನ್ ಇದೆಯೋ ಅದೇ ರೀತಿ ನಾವು ಇದು ನಮ್ಮ ಟ್ರೈನು, ಇದು ನಮ್ಮದು ಅನ್ನೋ ನಾವು ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ನಮಗೇನೇ ತಿಂದಂಥ ವಸ್ತುಗಳಾಗಿ ನಮ್ದು ಏನೋ ವಸ್ತು ಇದ್ದರೆ ಡಸ್ಟ್ಬಿನಲ್ಲಿ ಹಾಕಬೇಕು. ಕ್ಲೀನಾಗಿ ಎಷ್ಟು ಕ್ಲೀನಾಗಿ ರೈಲ್ವೆ ಸ್ಟೇಷನ್ ಮೇಂಟೈನ್ ಮಾಡಿದವರು ನೀವು ಅದೇ ರೀತಿಯಾಗಿ ಮೇಂಟೈನ್ ಮಾಡಬೇಕು. ಹಾಗೆ ಪಕ್ಕದಲ್ಲಿ 8ನೇ ನಂಬರ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತಿರ್ಬೋದು ರಾಜಧಾನಿ ಎಕ್ಸ್ಪ್ರೆಸ್ ನ್ಯೂ ಡೆಲ್ಲಿ ಗಾಡಿ, ಅದು ರೆಡಿ ಆಗುತ್ತೆ. 8 ಗಂಟೆಗೆ ಡಿಪಾರ್ಚರ್ ಆಗುತ್ತೆ. ಸೊ ಇವಾಗ ನಮ್ಮದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಗಾಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 6ಕ್ಕೆ ಎಂಟ್ರಿ ಆಗ್ತಾಯಿದೆ. ಈಗ ಇದರದ್ದು ರೂಟ್ ಬಗ್ಗೆ ಹೇಳ್ಬಿಡ್ತೀನಿ. ಇದು ಚಾಮರಾಜನಗರ ಬಿಟ್ಟು ಅಲ್ಲಿಂದ ಮೈಸೂರಿಂದ ಮಂಡ್ಯದಿಂದ ಮದ್ದೂರಿಂದ ಬಿಡದಿ ಆದಮೇಲೆ ಕೆಂಗೇರಿ ಆದಮೇಲೆ KS ಕ್ರಾಂತಿಗುಳ ಸಂಗೊಳ್ಳಿ ರಾಯಣ್ಣ ಮೈಸೂರು ಬೆಂಗಳೂರು. ಅದಾದಮೇಲೆ ನಮಗೆ ಸಿಗೋದೆ ಬೆಂಗಳೂರು ಕಂಟೋನ್ಮೆಂಟ್. ಅದಾದಮೇಲೆ ಬೈಯಪ್ಪನಹಳ್ಳಿ ಆದಮೇಲೆ ವೈಟ್ ಫೀಲ್ಡ್ ಆದಮೇಲೆ ಬಂಗಾರಪೇಟೆ ಜಂಕ್ಷನಿಂದ ನಮಗೆ ಹೋಗ್ತೀವಿ ನಾವು ಮಾರ್ಗವಾಗಿ ಜೋಲಾರ್ಪೇಟೆಯಿಂದ ನಾವು ಹೋಗೋದೆ ತಿರುಪತಿಗೆ. ಇದು ಈ ಟ್ರೈನಿಂದ ಒಂದು ನಾನು ಇದನ್ನು ಹೇಳ್ತಾ ಇದ್ದೀನಿ, ಏನು ಅಂದರೆ ರೂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ಸಲ ಹೇಳ್ತೀನಿ, ನನ್ನ ವಿಡಿಯೋ ಯಾರು ನೋಡಿಲ್ಲ ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ತುಂಬ ಚೆನ್ನಾಗಿರುವಂಥ ಟ್ರೈನ್ ಜರ್ನಿ ಮಾಡ್ತೀನಿ. ಆದರೆ ಅದನ್ನು ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತೀನಿ. ಸೊ ಇವಾಗ ಟ್ರೈನ್ ಬಂದಾಯಿತು. ತುಂಬ ರಶ್ ಇದೆ ಜನರಲ್ ಕಂಪಾರ್ಟ್ಮೆಂಟು. ನಮ್ಮದು S3 ಬೋಗಿ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಟೆನ್ ಅಂತ ಹಿಂದೆ ಹೋಗ್ಬೇಕು. S3 ಬರ್ಬೇಕಲ್ಲಮ್ಮ ಇಲ್ಲಿ. ಇಲ್ಲಿ ತೋರಿಸುತ್ತಲ್ಲ ಮತ್ತೆ S8 S7
ಉಲ್ಟಾ ಆಗ್ತಾನವನು. ಅವನು ಯಾರು ಗುರು? ಇದು ನೋಡ್ತಿರೋ 13479 ಇದು ಬಂದ್ಬಿಟ್ಟು 2013ರಲ್ಲಿ ರೆಡಿ ಇರುವಂಥ ಕೋಚು. ಅದು 4799 ಕೋಚ್ದ ಸೀರಿಯಲ್ ನಂಬರ್ ಇರುತ್ತೆ. 13 2013ರಲ್ಲಿ S3 ಬೋಗಿ 2013ರಲ್ಲಿ ಇಶ್ವೆಯಲ್ಲಿ ರೆಡಿಯಾಗಿರುವಂಥ ಅದು ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ ಅವರು. ಸರ್ ಬನ್ನಿ ಹಾಗೆ ಹೋಗೋಣ. ನಮ್ಮ S3 ಕೋಚ್ ಹೇಗಿದೆ, ಇಂಟೀರಿಯರ್ ಹೇಗಿದೆ, ಇಂಟೀರಿಯರ್ ಬಗ್ಗೆ ನಮ್ಮ ರೈಲ್ ಫ್ಯಾನ್ ರಿಷಿ ಅವ್ರ ಗುಡೇದವರು ನೆಕ್ಸ್ಟ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾನು ತೋರಿಸ್ತೀನಿ ನೋಡಿ, ತುಂಬ ಹಳೆ ಕೋಚ್ ಆಗಿದ್ದರಿಂದ ಅವ್ರ ಇಂಟೀರಿಯರ್ ನೋಡಿ, ಆ ಡಿಸೈನ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಹೊಸದು ಇವು ಕೋಚ್ಗಳಲ್ಲಿ ಇವಾಗ ಬರ್ತಾ ಇಲ್ಲ. ಅಲ್ಲಿ ನಮಗೆ ಎಮರ್ಜೆನ್ಸಿ ವಿಂಡೋ ಯಾವ ಕಡೆ ಇದೆ, ಏನಿದೆ ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ ಯಾವ ಕಡೆ ಸಿಗುತ್ತೆ ಅಂತ. ತುಂಬ ಅಂದರೆ ತುಂಬ, ನಾನು ಅದಕ್ಕೆ ಇಂಡಿಯನ್ ರೈಲ್ವೇಸನ್ನು ನಾನು ತುಂಬ ಇಷ್ಟಪಡೋದು ಏನಂದರೆ ತುಂಬ ಕ್ಲೀನ್ನೆಸ್ ಇದೆ, ಮೇಂಟೆನೆನ್ಸ್ ಇದೆ. ಅದರಲ್ಲಿ ನಾವು ಎಸ್ಪೆಷಲಿ AC ಬೋಗಿ ಮತ್ತು ಸ್ಲೀಪರ್ ಬೋಗಿಗಳು ಹೋದರೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾರು ಟ್ರೈ ಮಾಡಿಲ್ಲ ಒಂದ್ಸಲ ಇಂಡಿಯನ್ ರೈಲ್ವೇಸಲ್ಲಿ ಖಂಡಿತವಾಗಿ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟ್ರೈನ್ನ ಬುಕ್ ಮಾಡ್ಕೊಂಡು ನೀವು ಒಂದ್ಸಲ ಜರ್ನಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ದೊಡ್ಡೋರಕ್ಕಿಂತ ಮಕ್ಕಳಿಗೆ ಮಾತ್ರ ತುಂಬ ಖುಷಿ ಕೊಡುತ್ತೆ ಅನ್ನೋದೊಂದು ನನ್ನೊಂದು ಅನಿಸಿಕೆ ಮತ್ತು ಅನುಭವ. ಅದಕ್ಕೋಸ್ಕರ ನೀವು ಇದನ್ನು ಖಂಡಿತವಾಗಿ ಟ್ರೈ ಮಾಡಬೇಕು. ನಮ್ಮ ರೈಲ್ ಫ್ಯಾನ್ ರಿಷಿ ಅವ್ರ ಗುಡೇದವರು ನೆಕ್ಸ್ಟ್ ಇದ್ರ ಬಗ್ಗೆ ಇಂಟೀರಿಯರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಸ್, ಎಂಜಾಯ್. ಹಾಯ್, ನಾನು ಇವತ್ತು ಇಂಟೀರಿಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. S3 ಇದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ದು. ಇಲ್ಲಿ ನೋಡಿ, ಇದು ಮಿಡಲ್ ಸೀಟು, ಇದು ಅಪ್ಪರು, ಇದು ಲೋವರು. ಇಲ್ಲಿ ತ್ರಿಬಲ್ಲು, ಅಲ್ಲಿ ವಿಂಡೋ, ಅಲ್ಲಿ ಎಮರ್ಜೆನ್ಸಿ ಚೈನ್ ಫುಲ್ ಇದೆ. ಇಲ್ಲಿ ನಿಮಗೆ ಸಾಕೆಟ್ ಇದೆ, ಮತ್ತು ಇಲ್ಲೊಂದು ದೊಡ್ಡದು ಮಿರರ್ ಇದೆ. ಇಲ್ಲ, ಇನ್ನೇನು ಹೊಡ್ತದೆ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ. ಹಾಗೆ ನಾವು ಗೋವಿಂದನ ಜಪವನ್ನು ಮಾಡುತ್ತಾ ನಮ್ಮ ಈ KSR ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಮೆಜೆಸ್ಟಿಕ್ಕಿಂದ ನಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದೀವಿ. ಎಸ್, ಬನ್ನಿ ಮುಂದೆ ಹೋಗೋಣ. ಹೋಗ್ತಾ ನಾನು ಕೆಲವೊಂದು ಅನುಭವಗಳನ್ನು ನಾನು ಹೇಳ್ತೀನಿ. ಸೊ ನಾನು ಸುಮಾರು ಸಲ ನಾನು ತಿರುಪತಿಗೆ ಹೋದಾಗ ಕೆಲವೊಂದು ತುಂಬ ಜನ ನಮಗೆ ಸಿಕ್ಕಾಗ ಫ್ರೆಂಡ್ಸ್ ಆಗ್ತಾರೆ. ಪ್ರತಿಯೊಬ್ಬರು ಈ ತಿಮ್ಮಪ್ಪನ ಬಗ್ಗೆ ಹೇಳಿದಾಗ ಏನೋ ಒಂದು ಭಕ್ತಿ ಜಾಸ್ತಿ ಆಗುತ್ತೆ. ಹೇಳ್ತಾರೆ, ಒಬ್ಬರು ಸರ್ ಹೇಳ್ತಾರೆ, ವಯಸ್ಸಾದರೂ ಒಂದು 50ರಿಂದ 50 ವರ್ಷದವ್ರು ಹೇಳ್ತಾರೆ, ಸರ್ ನೀವೇನು ಮಾಡಬೇಡಿ, ನೀವು ನಿಮ್ಮ ಪಾಡಿಗೆ ನೀವು ಬರ್ರಿ, ಬೆಟ್ಟ ಹತ್ಕೊಂಬನ್ನಿ, ಆ ದೇವ್ರ ಹತ್ರ ಬಂದು ಕೂತ್ಕೊಳ್ಳೋ ತಿಮ್ಮಪ್ಪನ ಹತ್ರ ನಿಮ್ಗೆ ಏನು ಅನಿಸುತ್ತೆ ನೀವು ಕೇಳಿ, ಅವ್ನು ಕೊಟ್ಟೇ ಕೊಡ್ತಾನೆ. ಯಾವುದೇ ಟೈಮಲ್ಲಾಗಲೂ ಕೊಡೋಕ್ಕಾಗಲಿಲ್ಲ ಅಂದರೆ ನೀವು ಸ್ವಲ್ಪ ದಿವಸ ಆದರೂ ಕೊಡ್ತಾನೆ. ನೀವು ಅವ್ನಿಗೆ 10 ರೂಪಾಯಿ ಹಾಕಿದರೆ ಅವ್ನು ನಿಮ್ಗೆ 100 ರೂಪಾಯಿ ಹಾಕ್ತಾನೆ ಅಂತ. ಇದು ನನ್ನ ಅನುಭವ. ನಾನು ಬಿಸ್ನೆಸ್ ಮಾಡಿ ಇವತ್ತು ಒಂದು ಲೆವೆಲ್ಲಿಗಿದ್ದೀನಿ, ಚೆನ್ನಾಗಿದ್ದೀನಿ ಅಂದರೆ ಅದು ಇವನಿಂದ ಕಾರಣ ಅಂತಾರೆ. ಹಾಗೆ ಇದ್ದಾವೆ ಕೆಲವೊಂದು ಹಲವಾರು ಉದಾಹರಣೆಗಳು ಇದ್ದಾವೆ. ತುಂಬ ಚೆನ್ನಾಗಿದೆ ಅವನ ಮಹಿಮೆ, ತಿಮ್ಮಪ್ಪನ ಮಹಿಮೆ. ಅವ್ನು ತುಂಬ ವಿಶಾಲವಾದ ಲಕ್ಷಾಂತರ ಕೋಟ್ಯಾನು ಜನ ಬಂದು 3 ದಿವಸ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ಕಾಯ್ತಾರೆ. ಅದ್ರದ್ದು ಎಲ್ಲ ನಾನು ವಿಡಿಯೋ ಮಾಡ್ತೀನಿ. ಅದನ್ನು ನಿಮಗೆ ಕೆಲವೊಂದು ಹೆಂಗೆ ಹೋಗಬೇಕು, ಶಾರ್ಟ್ಕಟಲ್ಲಿ ಹೋದ್ರೆ ಹೆಂಗೆ ನಾವು ಟಿಕೆಟ್ ತೊಗೊಂಡು ಬೇಗ ದರ್ಶನ ಮುಗಿಸ್ಕೊಂಬರ್ಬೋದು 2 ರಿಂದ 3 ಅವರ್ಲಿ ಅನ್ನೋದು ಅದ್ರ ಬಗ್ಗೆನೂ ಮಾಡಿ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ. ಸೊ ನನ್ನ ವಿಡಿಯೋನ ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತೀನಿ. ದಯವಿಟ್ಟು ಯಾರೂ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ನಾವು ಏನು ಹೇಳ್ತೀವಿ ಅನ್ನೋದು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ. ಫುಲ್ ನೋಡಿ, ಒಂದು 15 ನಿಮಿಷ ನಮಗೋಸ್ಕರ ಫ್ರೀ ಕೊಟ್ಟು ನೋಡಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಡಿಯನ್ ರೈಲ್ವೇಸ್ ಅವರು ಈ ಬಿಸ್ಲರಿ ವಾಟರ್ ಏನು ಬಾಟಲ್ ಇದ್ದಾವೆ ಅವ್ರ ಜೊತೆ ಒಂದು ಕೊಲಾಬ್ರೇಟ್ ಮಾಡಿಕೊಂಡು ರೈಲ್ವೆ ಯಾರು ಇಂಡಿಯನ್ ರೈಲ್ವೇಸ್ ಟ್ರೈನಲ್ಲಿ ಯಾರು ವಾಟರ್ ಬಾಟ್ಲ್ ಮಾರ್ತಾರೋ 15 ರೂಪಾಯಿಗೆ ಮಾರಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ. ನಾನು ನಿಮಗೆ ಅದ್ರದ್ದು ರೇಟ್ ಕೂಡ ಅದ್ರ ಮೇಲೆ ನಾನು ತೋರಿಸ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ಗಮನಿಟ್ಟು ನೋಡಿ.
ಎಸ್ ಊಟ ಎಲ್ಲ ಆಯಿತು. ಇವಾಗ ಮಣ್ಕೊಳ್ಳೋವಂಥ ಸಮಯ. ನಮ್ಮ ಕೋತಿ ನೋಡಿ, ನಮ್ಮನೆ ಕೋತೆ ಮೇಲೆ ಹೆಂಗೆ ಕೂತ್ಕೊಂಡು ಹೆಂಗೆ ಡ್ಯಾನ್ಸ್ ಎಲ್ಲ ಮಾಡ್ತೈತೆ. ಅವ್ನಿಗೆ ಮಿಡಲ್ ಬರ್ತು, ನಮ್ಮಿಬ್ಬರಿಗೂ ಲೋವರ್ ಬರ್ತಿತ್ತು. ಅವ್ನಿಗೆ ಮಿಡಲ್ ಬರ್ತೆಲ್ಲ ಮನಗಿಸ್ಬಿಟ್ಟು ನಾವು ಇವಾಗ ಮಣ್ಕೊತಾ ಇದ್ದೀವಿ. ನಾವು ಬೆಳಗ್ಗೆ ಬೇಗ ಎದ್ದು ಜರ್ನಿ ಮಾಡಿ ಮತ್ತೆ ಬೆಟ್ಟ ಹತ್ತಬೇಕಾದ್ರಿಂದ ನಾವು ಬೇಗ ಮಣಗ್ತಾ ಇದ್ದೀವಿ. ಎಲ್ಲರಿಗೂ ತಮಗೂ ಕೂಡ ಶುಭ ರಾತ್ರಿ. ಮತ್ತು ನಿಮಗೆ ನಾನು ಬೆಳಗ್ಗೆ ನಾವು ತಿರುಪತಿಯಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಗುಡ್ ನೈಟ್. ಎಲ್ಲರಿಗೂ ಶುಭೋದಯ. ಈಗ ಬೆಳಗಿನ ಜಾವ 3:45 ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 3 ತಿರುಪತಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ನೀವು ಈ ಟ್ರೈನ್ ಜರ್ನಿ ತುಂಬ ಇಷ್ಟಪಟ್ಟಿದ್ರೆ ಅನ್ಕೊತೀನಿ. ನಮ್ಮದು ಇನ್ನೂ ಮುಂದಿನ ಪಯಣ ತುಂಬ ಜಾಸ್ತಿ ಇದೆ. ನಾವು ಮುಂದೆ ಎಲ್ಲಿ ಹೋಗ್ತೀವಿ, ಏನು ಹೋಗ್ತೀವಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ನೆಕ್ಸ್ಟು ಪಾರ್ಟ್ 2 ಬರುತ್ತೆ, ನೋಡಿ. ಧನ್ಯವಾದ.